ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವು ಇವತ್ತು ನಿಮಗೆ ಗಿಬ್ಲಿ ಆರ್ಟ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ತಿಳಿಸಿಕೊಳ್ಳಲಿದ್ದೇವೆ. ಏನಿದು ಗಿಬ್ಲಿ ಆರ್ಟ್? ಗಿಬ್ಲಿ ಆರ್ಟ್ ಇದೊಂದು ಯುನೀಕ್ ಆ್ಯನಿಮೇಷನ್ ಸ್ಟೈಲ್. ಇದು ಸ್ಟುಡಿಯೋ ಗಿಬ್ಲಿ ಎಂಬ ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಇದು ಜಪಾನಿನ ಒಂದು ಲೆಜೆಂಡರಿ ಆ್ಯನಿಮೇಷನ್ ಸ್ಟುಡಿಯೋ. ಯಾರು ಕಂಡುಹಿಡಿದ್ರು ಈ ಗಿಬ್ಲಿ ಆರ್ಟನ್ನು? ಗಿಬ್ಲಿ ಆರ್ಟನ್ನು ದಂತಕಥೆಯಾದ ಹಯಾವೊ ಮಿಯಾಜಾಕಿ ಮತ್ತು ಅವರ ಸಹ ಸಂಸ್ಥಾಪಕರಾದ ಇಸಾವು ತಕಹಾತ ಮತ್ತು ತೊಶಿಯೋ ಸುಜುಕಿ ಅವರು 1985ರಲ್ಲಿ ಸ್ಟುಡಿಯೋ ಗಿಬ್ಲಿಯನ್ನು ಸ್ಟಾರ್ಟ್ ಮಾಡಿದರು. ಸುಂದರ ಕಥೆಗಳು, ಅದ್ಭುತ ದೃಶ್ಯಗಳೊಂದಿಗೆ ಉತ್ತಮ ಗುಣಮಟ್ಟದ ಆ್ಯನಿಮೇಟೆಡ್ ಚಲನಚಿತ್ರಗಳನ್ನು ರಚಿಸುವುದು ಇವರ ಗುರಿಯಾಗಿತ್ತು. ನಿರ್ದಿಷ್ಟವಾಗಿ ಹೇಳುವುದಾದರೆ ಮಿಯಾಜಾಕಿ ಅವರ ಕ್ರಿಯೇಷನ್ಸ್ಗಳು ವಿವರಗಳಿಗೆ ಗಮನ, ಪ್ರಕೃತಿಯ ಮೇಲಿನ ಪ್ರೀತಿ ಹಾಗೂ ಫಿಮೇಲ್ ಲೀಡ್ ರೋಲ್ಗೆ ಹೆಸರುವಾಸಿಯಾಗಿದೆ. ಸ್ಪಿರಿಟೆಡ್ ಅವೇ ಮತ್ತು ಪ್ರಿನ್ಸೆಸ್ ಮೊನೊನೋಕ್ನಂತಹ ಚಲನಚಿತ್ರಗಳು ಅಭಿವ್ಯಕ್ತಿಶೀಲ ಪಾತ್ರಗಳು ಮತ್ತು ಪ್ರತಿಯೊಂದು ಚೌಕಟ್ಟನ್ನು ಜೀವಂತವಾಗಿ ಅನುಭವಿಸುವಂತಹ ಮಾಡುವ ಉತ್ಕೃಷ್ಟತೆಯನ್ನು ಇವರ ಚಿತ್ರಗಳು ಪ್ರದರ್ಶಿಸುತ್ತವೆ. ಶಾರ್ಟ್ ಆಗಿ ಹೇಳೋದಾದರೆ ಮಿಯಾಜಾಕಿ ಅವರ ಕ್ರಿಯೇಷನ್ಸ್ಗಳು ಅಟೆನ್ಷನ್ ಟು ಡೀಟೇಲ್ ತುಂಬಾ ಕೊಡುತ್ತಿದ್ವು. ಅದರೊಂದಿಗೆ ಅದ್ಭುತವಾದ ಪ್ರಕೃತಿಯ ಬ್ಯಾಕ್ಗ್ರೌಂಡ್ ಮತ್ತು ಫಿಮೇಲ್ ಲೀಡ್ ರೋಲ್ಗೆ ತುಂಬಾ ಫೇಮಸ್ ಆಗಿರುವಂಥದ್ದು. ಗಿಬ್ಲಿ ಆರ್ಟ್ ಕೇವಲ ಆ್ಯನಿಮೆ ಮಾತ್ರವಲ್ಲದೆ ಪಾಶ್ಚಾತ್ಯ ಆ್ಯನಿಮೇಷನ್ಸ್ ಮತ್ತು ಗ್ಲೋಬಲ್ ಫಿಲ್ಮ್ ಇಂಡಸ್ಟ್ರಿಗಳ ಮೇಲೆ ಕೂಡ ಅದರ ಪ್ರಭಾವವನ್ನು ಬೀರಿದೆ. ಅನೇಕ ಆಧುನಿಕ ಆ್ಯನಿಮೇಟರ್ಗಳು ಗಿಬ್ಲಿ ಕಥೆ ಹೇಳುವಿಕೆ, ಸೌಂದರ್ಯಶಾಸ್ತ್ರ ಮತ್ತು ಕೈಯಿಂದ ರಚಿಸಿದ ತಂತ್ರಗಳಿಂದ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹೇಗಿತ್ತು ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಲಿಕ್ಕೆ ಮರಿಬೇಡಿ. ಹಾಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಇದೇ ಥರದ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ಧನ್ಯವಾದಗಳು.